ಜಿಯೋ ಹಾಗೆ ಬಂದ್ಬಿಟ್ಟು ಏರ್ಟೆಲ್ ಇವರಿಬ್ರು ಕೂಡ ಅನ್ಲಿಮಿಟೆಡ್ 5G ನ ರಿಮೂವ್ ಮಾಡ್ತಿದ್ದಾರೆ. ಇಷ್ಟೇ ದಿನ ನಾವೆಲ್ಲರೂ ಕೂಡ ಅನ್ಲಿಮಿಟೆಡ್ ಆಗಿ ಇಂಟರ್ನೆಟ್ ನ ಯೂಸ್ ಮಾಡ್ತಿದ್ವಿ. ಇನ್ಮೇಲಿಂದ ಅನ್ಲಿಮಿಟೆಡ್ ಆಗಿ ಯೂಸ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಏರ್ಟೆಲ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಜಿಯೋ ಕಂಪನಿಯವರು ಇನ್ನೊಂದ್ 2-3 ದಿನದಲ್ಲಿ ಅನೌನ್ಸ್ ಮಾಡ್ತಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಪೇಜ್ ನು ಕೂಡ ಫಾಲೋ ಮಾಡ್ಕೊಳ್ಳಿ. ಏರ್ಟೆಲ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಅನ್ಲಿಮಿಟೆಡ್ 5G ನ ಯೂಸ್ ಮಾಡಿ, ಅದು ನೀವಷ್ಟೇ ಯೂಸ್ ಮಾಡಬೇಕು, ಎಲ್ಲರಿಗೂ ಕೂಡ ಇಂಟರ್ನೆಟ್ ನ ಶೇರ್ ಮಾಡೋ ಆಗಿಲ್ಲ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಮನೆಯಲ್ಲಿ ಒಬ್ರು ಕರೆನ್ಸಿ ಹಾಕಿಸ್ಕೊಂತಾರೆ, ಬೇರೆಯವರಿಗೆ ಹಾಟ್ಸ್ಪಾಟ್ ಥ್ರೂ ಇಂಟರ್ನೆಟ್ ಕೊಡ್ತಿರ್ತಾರೆ. ಅದನ್ನ ನಾವು ಒಪ್ಪೋದಿಲ್ಲ. ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಹಾಟ್ಸ್ಪಾಟ್ ಆನ್ ಮಾಡಿದ್ರು ಕೂಡ ಇಂಟರ್ನೆಟ್ ಅನ್ನೋದು ಬೇರೆಯವರಿಗೆ ಶೇರ್ ಆಗೋದಿಲ್ಲ. ಆ ರೀತಿಯಾಗಿ ನಾವು ಬ್ಲಾಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏರ್ಟೆಲ್ ಅವರು ಹೇಳಿದ್ದಾರೆ. ಇವಾಗ ಜಿಯೋ ಅವರು ಇನ್ನೊಂದ್ 2-3 ದಿನದಲ್ಲಿ ಅನೌನ್ಸ್ಮೆಂಟ್ ಕೊಡ್ತಾರೆ. ಇವಾಗ ಬರ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರ ನೋಡ್ಕೊಂಡ್ರೆ ಏರ್ಟೆಲ್ ಹಾಗೆ ಬಂದ್ಬಿಟ್ಟು ಜಿಯೋ ಇವರಿಬ್ರು ಕೂಡ FUP ಪಾಲಿಸಿನ ಅಡಾಪ್ಟ್ ಮಾಡ್ಕೊಂತಿದ್ದಾರೆ. ಫೇರ್ ಯೂಸೇಜ್ ಪಾಲಿಸಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಜಿಯೋ ಹಾಗೆ ಬಂದ್ಬಿಟ್ಟು ಏರ್ಟೆಲ್ ಅವರು ಪ್ರತಿ ಯೂಸರ್ಗೂ ಕೂಡ ತಿಂಗಳಿಗೆ 300 GB ಇಂಟರ್ನೆಟ್ ಫ್ರೀ ಆಗಿ ಕೊಡ್ತಾರೆ. ನೀವು ತಿಂಗಳೆಲ್ಲ 300 GB ಯೂಸ್ ಮಾಡಬಹುದು ಅನ್ಲಿಮಿಟೆಡ್ ಆಗಿ. ಯಾವಾಗ 300 GB ದಾಟುತ್ತೋ ಅವಾಗ ಆಟೋಮೆಟಿಕ್ ಆಗಿ 5G ಹೋಗ್ಬಿಡುತ್ತೆ, 4G ಗೆ ಶಿಫ್ಟ್ ಆಗುತ್ತೆ. ಅವಾಗ ನಿಮಗೆ ಇಂಟರ್ನೆಟ್ ಸ್ಪೀಡ್ ಕೂಡ ಆಟೋಮೆಟಿಕ್ ಆಗಿ ಡೌನ್ ಆಗುತ್ತೆ. ಈ ಒಂದು ಪಾಲಿಸಿನ ಅತಿ ಶೀಘ್ರದಲ್ಲಿ ಅಡಾಪ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏರ್ಟೆಲ್ ಹಾಗೆ ಬಂದ್ಬಿಟ್ಟು ಜಿಯೋ ಅವರು ಹೇಳ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅನ್ಲಿಮಿಟೆಡ್ 5G ನ ನೀವಷ್ಟೇ ಯೂಸ್ ಮಾಡಬೇಕು, ಅದು ಕೂಡ ಲಿಮಿಟ್ ಆಗಿ ಯೂಸ್ ಮಾಡಬೇಕು, ಬೇರೆ ಅವರಿಗೆ ಶೇರ್ ಮಾಡಬಾರ್ದು. ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಫಸ್ಟ್ ಎಲ್ಲರೂ ಕೂಡ ಫ್ರೀ ಆಗಿ ಕೊಟ್ಟರು, ಇವಾಗ ಎಲ್ಲರೂ ಕೂಡ ಅದನ್ನ ಲಿಮಿಟ್ ಮಾಡ್ತಿದ್ದಾರೆ. ನಿಮ್ಮ ಒಪಿನಿಯನ್ ಕೂಡ ನನಗೆ ಹೇಳಿ. ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ತರ ಇನ್ಫಾರ್ಮೇಶನ್ ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ.